ದೇವ್ರ ಹತ್ರ ನಾವು ನಡ್ಕೊಳ್ಳೋದು ಕರೆಕ್ಟಿರ್ಬೇಕು. ಆ ನಡ್ಕೊಳ್ಳೋದು ಹಿಂದ್ಗಡೆ ನಮಗೆ ಕಷ್ಟ ಇರಬೇಕು, ನಾವು ಕಷ್ಟ ಪಡಬೇಕು. ಕಷ್ಟ ನಾವು ಪಟ್ಟಿವ್ ಅಂತಂತಂದ್ರೆ ಯಾರು ಬಿ ನೋಡ್ರಿ, ನೀವು ಒಂದು ಹೊಲದಾಗ ಹಂಗೆ ಮಾಡಕ್ ಹೋಗ್ತೀರಿ, ಅಲ್ಲಿ ಸುಖ ಇರ್ತದ ಕಷ್ಟ ಇರ್ತದ ಅಂತ ಕೇಳಿದ್ರೆ ಯಾರು ಕೇಳ್ತೀರಿ? ಯಪ್ಪ ಬಿಸಿಲು ಏನ್ ಬಿ ನೋಡಂದಂಗೆ ನಾವು ಹೊಲದಾಗ ಕೆಲಸ ಮಾಡತ್ತಿದ್ದೀವಿ. ನೀವು ಯಾವಾಗಲಿ ಬಹಳ ಕಷ್ಟಪಟ್ಟು ಚಲೋ ಕೆಲಸ ಮಾಡ್ತೀರೋ ಅವಾಗ ಆ ಹೊಲದ ಮನುಷ್ಯ ಏನಂತ ಹೇಳ್ತಾರೆ ಗೊತ್ತದನ? ನೀವು ನಾಳೆಗೆ ಬಿ ಬರ್ರಿ ಅಂತ ಹೇಳ್ತಾರೆ. ನೀವು ನಾಳೆಗೆ ಬಿ ಬರ್ರಿ ಮತ್ತೆ ನೀವು ದಿನ ಬರ್ರಿ, ನಮ್ಮ ಹೊಲಕ್ಕೆ ಚಲೋ ಮಾಡತ್ತಿರ್ದ ಹಂಗೆ ನೀವು ಅಂತ ಹೇಳ್ತಾರೆ. ಒಂದು ವೇಳೆ ನಾವಲ್ಲಿ ಮೈಗಳು ಮಾಡ್ದೇವು ಅಂತ ತಿಳ್ಕೊಳ್ಳಿ, ನೀ ನಾಳೆಗೆ ಬರ್ತೀನಿ ಸರ್, ನಮ್ಮ ಮನ್ಯಾಗ ಬಹಳ ಕಷ್ಟ ಅದಂದ್ರೆ ಬರ್ಬೇಡಪ್ಪ, ನಿನ್ ಕಾಲಾದ್ರೆ ಬೀಳುತ್ತಾ ಗಾಢ ಅಂತಂತಾನೆ. ಯಾಕೆ ಹೇಳು? ನಾವು ನಡ್ಕೊಳ್ಳೋ ರೀತಿ ಎಲ್ಲೇ ಆಗಲಿ ಚಲೋ ಇರಬೇಕು. ನಾವು ತಿಳ್ಕೋಬೇಕು ನಾವು ಏನ್ ಕೆಲಸದಾಗಿದ್ದೇವೆ, ಎಲ್ಲಿದ್ದೇವೆ, ನಾವು ಚಲೋ ನಡ್ಕೋಬೇಕು. ಅವಾಗ ದೇವರ ಆಶೀರ್ವಾದ ನೀ ಹುಡ್ಕೊಂಡು ಹೋಗೋದಲ್ಲ, ನೀನ್ ಹಿಂದುಗಡೆನೆ ಬರ್ತಾ ಇರ್ತದೆ, ನೀನು ಹುಡ್ಕೊಂಡು ಬರ್ತದೆ ದೇವರ ಆಶೀರ್ವಾದ. ದೇವರು ಈ ಲೋಕದಾಗಿರೋಂಥ ಜನಗಳು ಮೋಸ ಮಾಡಿ ಬದುಕ್ಬೇಕು, ಸುಳ್ಳು ಮಾಡಿ ಹೇಳಿ ಬದುಕ್ಬೇಕು, ಇನ್ನು ಹೆಂಗೆಂಗೋ ಬದುಕ್ಬೇಕಂತ ಅಂದ್ಬಿಟ್ಟು ಆಲೋಚನೆ ಮಾಡ್ತಾರೆ. ಆದ್ರೆ ದೇವ್ರು ಹೇಳ್ತಾರ, ಯಾರು ಚಲೋ ಬದುಕ್ಲತ್ತಾರ ಅವ್ರಿಗೆ ನಾ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರ. ಹಲ್ಲೆಲೂಯಾ. ಯಾರು ಚಲೋ ಬದುಕ್ಲತ್ತಾರ, ನೇತಿರ್ಬೇಕು, ಕರುಣೆ ಇರಬೇಕು, ದಯೆ ಇರಬೇಕು, ಪ್ರೀತಿ ಇರಬೇಕು, ಎಲ್ಲವರು ನನ್ನವರು ನಮ್ಮವರು ಅಂತಂದ್ಬಿಟ್ಟು ನಾವು ಪ್ರೀತಿ ಮಾಡಂತ ಮನಸ್ಸು ನಮ್ಮಲ್ಲಿ ಇರಬೇಕು. ಒಂದು ಸರ್ತಿ ಒಂದು ಊರು